ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ದೇವ್ರ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ದೇವ್ರ ಮನೆ ಅಂದರೆ ಗೊತ್ತಿಲ್ವ ನಿಮ್ಗೆ? ಗೊತ್ತಿಲ್ಲ, ಬಟ್ ತುಂಬ ಸಖತ್ತಾಗಿರುತ್ತೆ ಜಾಗ ಅಂತ ಹೇಳಿದ್ದಾರೆ. ಸೊ ನಡ್ರಿ ಹೋಗೋಣ, ಹೆಂಗಿರುತ್ತೆ ನೋಡೋಣ. ಸೊ ಈ ದೇವ್ರ ಮನೆ ಅನ್ನೋದು ಬಂದು ಒಂದು ಹಳ್ಳಿ, ಮೂಡಿಗೆರೆ ತಾಲೂಕಲ್ಲಿ ಇರುತ್ತೆ. ಒಂದು 20 to 25 ಕಿಲೋಮೀಟರ್ಸ್ ಅಷ್ಟು ದೂರ ಮೂಡಿಗೆರೆ ಟೌನಿಂದ ದೇವ್ರ ಮನೆ ವಿಲೇಜ್ಗೆ. ಅಷ್ಟೊಂದು ಬಸ್ಸಸ್ ಎಲ್ಲ ಹೋಗಲ್ಲ. ನಾವು ನಮ್ಮ ಸ್ವಂತ ವೆಹಿಕಲ್ಸ್ ಇದ್ದರೆ ಈಸಿಯಾಗಿ ಹೋಗಿ ಬರ್ಬೋದು. ನಾವು ನಮ್ಮ ಹೋಮ್ ಸ್ಟೇ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವ್ರ ಮನೆಯಿಂದ ಚಾರ್ಮಾಡಿ ಘಾಟ್ಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡ್ರಿ, ಇದೇ ರೂಟ್, ದೇವ್ರ ಮನೆ ರೂಟು. ಹೆವಿ ಸಖತ್ತಾಗಿದೆ. ಇದೇನು ಗೌರ್ಮೆಂಟ್ ಅವ್ರು ಮಾಡಿರೋದಾ, ಇವ್ರು ಪ್ರೈವೇಟ್ ಅವ್ರು ಮಾಡ್ಕೊಂಡಿರೋದಾ? ಪ್ರೈವೇಟ್ ಅವರೇ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ಹೆವಿ ಹೋಮ್ ಸ್ಟೇಗಳೆಲ್ಲ ಇದ್ದಾವೆ, ಕ್ರೇಜಿಯಾಗಿದ್ದಾವೆ. ರೆಸಾರ್ಟ್ ಎಲ್ಲ ಇದೆ. ಬರೀ ಹೋಮ್ ಸ್ಟೇಗಳು, ಎಸ್ಟೇಟ್ಗಳೇ ಇದ್ದಂಗೆ ಅನಿಸ್ತೈತೆ ಈ ರೂಟೆಲ್ಲ. ಅವು ಕ್ರೇಜಿ, ಒಳ್ಳೆ ಬೆಟ್ಟ ಗಿಟ್ಟ ಎಲ್ಲ ಇದೆ. ಸಖತ್ ರೋಡು, ಸುತ್ತಮುತ್ತ ಎಲ್ಲ ಫುಲ್ಲು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ದಂಗೆ ಮಾಡ್ಕೊಂಡಿದ್ದಾರೆ. ಹೆವಿ ಗಿಡಗಳು, ಕ್ರೇಜಿ ಇದೆ. ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ಬಂದು ನೋಡ್ತಾ ಇದ್ದರೆ ಅಂತೂ ಹೆವಿ ಇದೆ ಈ ರೂಟೆಲ್ಲ. ಕ್ರೇಜಿ, ಸಖತ್ ಗುರು. ಒಳ್ಳೆ ಕರುಸಿದೆ, ರೋಡು ಚೆನ್ನಾಗಿದೆ. ಸುತ್ತಮುತ್ತ ಫುಲ್ಲು ಪೆಪ್ಪರ್ ಗಿಡಗಳು, ಕಾಫಿ ಎಸ್ಟೇಟ್ಗಳು. ಹೆವಿ ಹೆವಿ ಹೋಮ್ ಸ್ಟೇಗಳೆಲ್ಲ ಇದ್ದಾವೆ. ನಾನೇನೋ ಸಣ್ಣ ಹಳ್ಳಿ ಅಂದ್ಕೊಂಡಿದ್ದೆ ಬ್ರೋ. ಕ್ರೇಜಿ ಇದೆ ಎಲ್ಲ ರೋಡ್ಗಳೆಲ್ಲ. ಸಣ್ಣ ರೋಡು, ಸುತ್ತಮುತ್ತ ಬೆಟ್ಟಗಳು, ಒಳ್ಳೆ ಅಲ್ಲಲ್ಲಿ ಏನು ಕಾಫಿ ಎಸ್ಟೇಟ್ಗಳು. ಫುಲ್ಲು ಅರೆಕನ್ನಟ್ ಅಂದರೆ ಏನದು, ಅಡಿಕೆ, ಅದಕ್ಕೆಲ್ಲ ಪೆಪ್ಪರ್ ಹಚ್ಚಿದ್ದಾರೆ. ನನಗಂತೂ ಒಳ್ಳೆ ಮಜಾ ಬರ್ತಾಯಿದೆ. ಅಲ್ಲಿ ನೋಡಿ, ಯಾವುದೋ ಬೆಟ್ಟ ಕಾಣಿಸ್ತಾ ಇದೆಯಾ? ಬೆಟ್ಟ ನನಗೆ ಕಾಣಿಸ್ತಿದೆ, ನಿಮಗೆ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ. ಸಖತ್ತಾಗಿದೆ ಇವರು ಬೆಟ್ಟ ಎಲ್ಲ, ಒಳ್ಳೆ ಮಜಾ ಬರ್ತಿದೆ. ಏನು ಗುರು ಹೋಮ್ ಸ್ಟೇಗಳಿವು ಹಿಂಗೆ ಕಟ್ಟಿದ್ದಾರೆ. ಕ್ರೇಜಿ ಇದೆಲ್ಲ. ನಾನೇನೋ ಚಿಕ್ಕ ಹಳ್ಳಿ ಅಂದ್ಕೊಂಡ್ರೆ ಏನು ಇಷ್ಟು ದೊಡ್ಡದೆಲ್ಲ ಇದ್ದಾವೆ ಮನೆಗಳು ಎಲ್ಲ. ನೋಡು
ನೋಡುಗರು, ಕ್ರೇಜಿ ವ್ಯೂ ಇದೆ ಇಲ್ಲಿಂದ. ಓ ಅಲ್ಲಿ ನೋಡ್ದ ಬೆಟ್ಟ ಎಷ್ಟು ದೊಡ್ಡದಾಗಿದೆಯೋ. ಓ ಬೆಟ್ಟ ಮೇಲೆ ಮಂಜು. ಓ ಬರುತ್ತೆ ಇನ್ನು ಮುಂದೆ ಬರುತ್ತೆ. ಬಟ್ ಹೆವಿ ಡೆವಲಪ್ಮೆಂಟ್ ತೋರಿಸಿದ್ದಾರೆ. ಕಾಸ್ಟ್ ಎಲ್ಲ ಕ್ರೇಜಿಯಾಗಿರುತ್ತೆ ಇಲ್ಲಿ. ನಾವಿದ್ದಿದ್ದು ಹೋಮ್ ಸ್ಟೇ ಎಲ್ಲ ಪರ್ ಹೆಡ್ಡು 1000. ಇಂಥ ಕಡೆ ಎಲ್ಲ ಜಾಸ್ತಿ ಇರುತ್ತೆ ಬ್ರೋ, ಒಂದು 1500 to 1000 ಇರುತ್ತೆ ಅಂದ್ಕೊಳ್ಳಿ. ಸೊ ನೀವು ಯಾವಾಗಲೂ ದೇವ್ರ ಮನೆ ಕಡೆ ಬಂದಿಲ್ಲ ಅಂದರೆ ಪಕ್ಕಾ ಮಿಸ್ ಮಾಡ್ದಿರ ಬನ್ನಿ. ಸ್ಟೇ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಈ ರೋಡಲ್ಲಂತೂ ಟ್ರಾವೆಲ್ ಮಾಡಿರಿ, ಒಳ್ಳೆ ಮಜಾ ಬರುತ್ತೆ. ಒಳ್ಳೆ ಸೀನಿಕ್ ಲೊಕೇಶನ್ ಅಂದ್ಕೊಳ್ಳಿ. ಮುಳ್ಳಯ್ಯನಗಿರಿ, ಚಾರ್ಮಾಡಿ ಅದಕ್ಕಿಂತ ಸಖತ್ತಾಗಿದೆ ಬ್ರೋ. ಯಾರ ನೋಡಿ ವಾಯ್ಸು ಫುಲ್ ಮಜಾ. ನೋಡು ಅಲ್ಲಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆಯಾ. ಯಪ್ಪ ಎಷ್ಟೆಷ್ಟು ದೊಡ್ಡ ಹೋಮ್ ಸ್ಟೇಗಳು ಬ್ರೋ. ಹೋಮ್ ಸ್ಟೇ ಅಲ್ಲ ಇವೆಲ್ಲ, ರೆಸಾರ್ಟ್ಗಳು. ಸೈಕ್ ಬ್ರೋ, ಇರುತ್ತೆ, ಹೆವಿ ಇರುತ್ತೆ ಕಾಸ್ಟ್. ಸ್ವಲ್ಪ ನಮ್ಮ ಬಜೆಟ್ ಫ್ರೆಂಡ್ಲಿಗೆಲ್ಲ ಆಗಲ್ಲ. ಫುಲ್ ಪಾರ್ಟಿ ಮಾಡೋರಿಗೆ ಅಂದರೆ ಚೆನ್ನಾಗಿರುತ್ತೆ. ಓ ಕ್ರೇಜಿ ವ್ಯೂ ಓಪನ್ ಆಯಿತು ನೋಡಿ. ಲೆಫ್ಟಿಗಂತೂ ಒಳ್ಳೆ ಏನದು ಗ್ರಾಸ್ಲ್ಯಾಂಡ್ಸ್, ವಿಂಡೋಸ್ XP ವಾಲ್ಪೇಪರ್ ಇದ್ದಂಗೆ ಇದ್ದಾವೆ ಎಲ್ಲ. ಜ್ಞಾಪಕ ಇದೆಯಾ ನಿಮಗೆಲ್ಲ ವಿಂಡೋಸ್ XP ವಾಲ್ಪೇಪರು? ಇದಾಗ ರೋಡ್ ಹಾಕ್ದಂಗಿದ್ದಾರೆ. ಓ ಇಲ್ಲಿ ನೋಡಿ ವ್ಯೂ ಪಾಯಿಂಟು, ಕ್ರೇಜಿ. ಸಡನ್ನಾಗಿ ಎಷ್ಟು ಚೆನ್ನಾಗಿ ಓಪನ್ ಆಯ್ತಲ್ವ ವ್ಯೂ. ಲವ್ಲಿ, ಸಖತ್ತಾಗಿದೆ ಬ್ರೋ. ಲವ್ಲಿ. ಇಲ್ಲೆಲ್ಲ ನಿಲ್ಲಿಸ್ಕೊಂಡು ಫೋಟೋ ತಗೋಬೇಕು ಅಂದ್ಕೊಳ್ತಾ ಇದ್ವಿ. ಬಟ್ ಏನು ಮಾಡೋಣ, ಟೈಮ್ ಇರಲಿಲ್ಲ, ಹೋಗ್ಬೇಕಾಗಿತ್ತು, ಪಾಸ್ ಆಗೋಣ ಅಂತ ಪಾಸ್ ಆದ್ವಿ. ನೋಡಿ ಇದು ದೇವ್ರ ಮನೆ ಹತ್ರ ಇರೋ ದೇವಸ್ಥಾನ, ಅದ್ರ ಕೆರೆ ಇದು ನೋಡಿ ಲೆಫ್ಟಲ್ಲಿ ಬರ್ತಾಯಿದೆ ದೇವಸ್ಥಾನ. ಇದು ಕಾಲಭೈರೇಶ್ವರ ದೇವಸ್ಥಾನ. ಇಲ್ಲಿಂದ ಇಳ್ಕೊಂಡು ದೇವಸ್ಥಾನ ಮೇಲೆಯಿಂದ ಹೋದರೆ ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸುತ್ತೆ. ಬಟ್ ನಾವು ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡು ಹಂಗೆ ಹೊರಟ್ವಿ, ಟೈಮ್ ಇರಲಿಲ್ಲ ನಮಗೆಲ್ಲ. ಸೊ ಹಂಗೆ ಹೊರಟ್ವಿ. ಆದರೂ ರೋಡಲ್ಲೇ ಕಾಣಿಸುತ್ತೆ ಎಲ್ಲ ವ್ಯೂ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಗ್ರಾಸ್ಲ್ಯಾಂಡ್ಸ್ ಎಲ್ಲ, ಹೆವಿ ರೋಡ್. ಸೊ ಇವಾಗ ಟೈಮ್ ಬಂದು ಒಂದು 3 o'clock ಆಗಿದೆ ಮಧ್ಯಾಹ್ನ. ನಾವು ದೇವ್ರ ಮನೆ ವ್ಯೂ ಪಾಯಿಂಟ್ ನೋಡಿಕೊಂಡು ಸುಮ್ಮನೆ ನಿಲ್ಲಿಸೋದು ಯಾಕೆ ಬೇಡ, ಹಂಗೆ ಹೋಗ್ತಾ ಇರೋಣ. ಹೋಗ್ತಾನೆ ರೂಟಲ್ಲಿ ನೋಡಿಕೊಂಡು ಇನ್ನು ಚಾರ್ಮಾಡಿ ಘಾಟ್ ಎಲ್ಲ ಕ್ರಾಸ್ ಆಗಬೇಕು ಬ್ರೋ. ಕತ್ಲಾದರೆ ಸೈಕಾಗೋಗತ್ತೆ ಅಂದ್ಕೊಂಡು ಓಡ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ, ಚೆನ್ನಾಗಿದ್ದರೆ ಅಲ್ಲೆಲ್ಲಾದರೂ ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಇಲ್ಲಾಂದರೆ ಹಂಗೆ ಹೊರಡೋಣ ಅನ್ಕೋತಾ ಇದ್ದೀವಿ. ಹೆವಿ ಪ್ಲೇಸು ಬ್ರೋ, ಒಳ್ಳೆ ಮಜಾ ಕೊಡ್ತೀವಿ ರೈಡ್ ಮಾಡೋಕ್ಕೆ ಗಾಡಿ. ಸುಮ್ಮನೆ ಈ ಕಡೆ ಎಲ್ಲ ಬಂದುಬಿಡ್ಬೇಕು ಬ್ರೋ, ಏನು ಪ್ಲ್ಯಾನ್ ಇಲ್ದಿರ, ಅವಾಗೇ ಒಳ್ಳೆ ಮಜಾ ಬರೋದು. ಸೊ ನೋಡಿ ಈ ರೋಡು ಇಲ್ಲಿಂದ ಹಿಂಗೆ ಬಿಟ್ಟರೆ
ಹಿಂಗೆ ಹೊಡ್ತಾ ಇದ್ದರೆ ಕೊಟ್ಟಿಗೆಹಾರ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ, ಹೈವೇಗೆ. ಕೊಟ್ಟಿಗೆಹಾರ ಟೌನಿಂದ ಚಾರ್ಮಾಡಿಯಿಂದ ಧರ್ಮಸ್ಥಳ. ಸೊ ಆ ವಿಡಿಯೋನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಬ್ಲಾಗ್ನ. ಸೊ ಗೊತ್ತಲ್ಲ ಏನು ಮಾಡಬೇಕು ನೆಕ್ಸ್ಟ್ ನೀವು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.